ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಮಾಡುವಂಥದ್ದು ತುಂಬ ಆರೋಗ್ಯಕರವಾದಂತಹ ತಿಂಡಿ ಇದು. ಇದನ್ನು ಎಲ್ಲರೂ ತಿನ್ಬೋದು. ಅಂದರೆ ಶುಗರ್ ಪೇಷಂಟ್ ಇದ್ದರೆ ಅವ್ರಿಗೂ ತುಂಬ ಒಳ್ಳೆಯದೇ ಇದು. ಮಕ್ಕಳಿಗೂ ಒಳ್ಳೆಯದೇ, ಪ್ರೋಟೀನ್ ಭರಿತವಾಗಿ ಇರುವಂಥದ್ದು. ಹೆಸರು ಕಾಳಿನ ಪರಾಠ ತುಂಬ ರುಚಿನೂ ಆಗಿರುತ್ತೆ, ಮಾಡೋದು ಸುಲಭನೇ. ಒಂದೇ ರೀತಿಯ ಅಡುಗೆ ಮಾಡಿ ಬೋರ್ ಆಗೋದಾದರೆ ಇದನ್ನು ಮಾಡಿ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಹೆಸರು ಕಾಳು ಮೊಳಕೆ ಬರೆಸಿ ಇಟ್ಟಿದ್ದೀನಿ. ಮೊಳಕೆ ಬರೆಸೋದು ಹೆಂಗೆ ಅಂತ ಗೊತ್ತಿದೆಯಲ್ವ? ನೀವು ಚೆನ್ನಾಗಿ ನೆನೆ ಹಾಕಿಬಿಡಿ, ಏನಿಲ್ಲ 8 ಗಂಟೆ, ಒಂದು 6 ಗಂಟೆ ಆದರೂ ಚೆನ್ನಾಗಿ ನೆನೆದಿರಲಿ ಹೆಸರು ಕಾಳು. ಆಮೇಲೆ ನೀರು ಬಸಿದು ಇಟ್ಬಿಟ್ರೂ ಮೊಳಕೆ ಬರುತ್ತೆ. ಬಟ್ಟೆಲೆಲ್ಲ ಕಟ್ಟಿದರೆ ಚೆನ್ನಾಗಿ ಬರುತ್ತೆ. ಹಿಂಗೆ ನೀರು ಬಸಿದು ಇಟ್ಬಿಟ್ರೂ ಸಾಕಾಗುತ್ತೆ, ಚೆನ್ನಾಗಿ ಮೊಳಕೆ ಬರುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ನುಣ್ಣಗೆ ರುಬ್ಕೊಳ್ತಾ ಇಲ್ಲ, ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಅಷ್ಟೇ. ಮೊಳಕೆ ಬರಿಸಿದ ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಹಿಂಗೆ ಕಾಳುಗಳು ಒಳ್ಳೆಯದು, ಪ್ರೋಟೀನ್ ಇರುತ್ತೆ. ಮೊಳಕೆ ಬರಿಸಿದರೆ ಇನ್ನೂ ತುಂಬ ಜಾಸ್ತಿ ಪ್ರೋಟೀನ್ ಇರುತ್ತೆ ಅಂತ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬರೀ ಹೆಸರು ಕಾಳನ್ನು ನಾನಿಲ್ಲಿ ನೀರು ಹಾಕದೆ ರುಬ್ಕೊಂಡಿದ್ದೀನಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಹೆಚ್ಚೇನು ನುಣ್ಣಗೆ ಮಾಡಬೇಕಾಗಿಲ್ಲ, ಬೇರೆ ಏನೂ ಹಾಕಬೇಕಾಗಿಲ್ಲ. ನಾವು ಪರಾಟಕ್ಕೆ ಎಲ್ಲ ವಸ್ತುಗಳನ್ನು ಡೈರೆಕ್ಟಾಗಿ ಹಾಕ್ಕೊಳ್ತೀವಿ. ಮಿಕ್ಸಿ ಜಾರಿಂದ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆಸ್ಬಿಟ್ಟು ನೀರು ಸೇರಿಸ್ಕೊಳ್ಳಿ. ಅಂದರೆ ನೀರು ಹೆಂಗೂ ನಮಗೆ ಹಿಟ್ಟು ಕಲಸಕ್ಕೆ ಬೇಕಲ್ವ, ಅದರಿಂದ ಸ್ವಲ್ಪ ಮಿಕ್ಸಿ ಜಾರ್ ತೊಳೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಗೋಧಿ ಹಿಟ್ಟು, ಚಪಾತಿ ಮಾಡೋ ಗೋಧಿ ಹಿಟ್ಟು ಇದೆಯಲ್ವ, ಇದು. ಈಗ 2 ಕಪ್ಪು ಸೇರಿಸ್ಕೊಂಡೆ, ಇನ್ನೊಂದು ಕಪ್ಪು, 3 ಕಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು, ಈ ಥರ. ಈಗ ಇದಕ್ಕೆ ಕೆಲವು ವಸ್ತುಗಳು ಹಾಕಿದ್ದೀನಿ ಇಲ್ಲಿ ನಾನು. ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸು, ಶುಂಠಿ, ಇದೆಲ್ಲ ನಮಗೆ ಬೇಕಾದನ್ನೆಲ್ಲ ಹಾಕ್ಕೋಬೋದು. ಇಲ್ಲಿ ನಾನಿಲ್ಲಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಹೆಂಗೆ ಬೇಕೋ ಅದನ್ನು ಹಾಕ್ಕೋಬೋದು. ಜೀರಿಗೆ ಪುಡಿ, ಜೀರಿಗೆ, ಇದೀಗ ಜೀರಿಗೆ ಹಾಕ್ಕೊಂಡೆ ನಾನು, ಇಡೀ ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ, ಜೀರಿಗೆನೂ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ಬೇಕಾದಂಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ ತಿನ್ನೋರು ಈರುಳ್ಳಿನೂ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ, ಶುಂಠಿನೂ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಏನು ನಿಮ್ಮ ಪರಿಮಳಕ್ಕೆ ಏನೆಲ್ಲ ಬೇಕೋ ಅದು. ಇದೀಗ ನಾನು ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪನ್ನೇ ಹೆಚ್ಚು ಹಾಕ್ಕೋಬೋದು ನೀವು. ಇಲ್ಲಿ ನಾನು ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಇಲ್ಲ ನನ್ನ ಹತ್ರ ತಂದಿದ್ದು, ಅದರಿಂದ ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಮಾಡಿದಾಗ ಚೆನ್ನಾಗಿ ಆಗುತ್ತೆ. ಅರಿಶಿನ ಪುಡಿ ಹಾಕಿದೆ ಸ್ವಲ್ಪ. ಇದೆಲ್ಲ ಪರಿಮಳದ ವಸ್ತುಗಳಲ್ವ, ನಮಗೆ ಬೇಕಾದಂಗೆ ಅದನ್ನು ಸೇರಿಸ್ಕೋಬಹುದು, ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇಂಥ ಪರಾಟೆಗಳಿಗೆ ಹೆಸರು ಕಾಳಿನ ಆ ಒಂದು ಸ್ಮೆಲ್ ಇರುತ್ತಲ್ವ, ಅದರಲ್ಲಿ ಹೆಸರು ಕಾಳಲ್ಲಿ ಅದು ಹೋಗುತ್ತೆ ಈ ಎಲ್ಲ ಮಸಾಲೆಗಳು ಹಾಕಿದಾಗ. ಅದರಿಂದ ಪರಾಟ ರುಚಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದೇ. ಸ್ವಲ್ಪ ಓಮದ ಕಾಳು, ಓಮ ಇದೆಯಲ್ವ, ಓಮ್ ಕಾಳು ಅಂತಾರೆ, ಅದನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಈ ಥರ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಹಿಟ್ಟಿನ ಥರ ಕಲಸ್ಕೊಂಡ್ರೆ ಆಯಿತು. ಫಸ್ಟಿಗೆ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಆ ಮಸಾಲೆಗಳು ನಿಮಗೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿಲ್ಲ, ನಿಮಗೆ ಈರುಳ್ಳಿ ಇಷ್ಟ ಇದೆ ಅಂದರೆ ಈರುಳ್ಳಿನೂ ಹಾಕ್ಕೋಬೋದು. ಇದರಲ್ಲಿ ಏನು ಇಂಥದ್ದೇ ಆಗಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟದ ಹಾಗೆ ಮಾಡ್ಬೋದು. ಆದರೆ ಹೆಚ್ಚಿನ ಪರಿಮಳ ಇರೋಂಥ ವಸ್ತುಗಳು, ಈಗ ಹಸಿಮೆಣಸು, ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಕಾಮನ್ ಅಲ್ವ, ಎಲ್ಲರೂ ಹಾಕುವಂಥದ್ದು. ಅದನ್ನೆಲ್ಲ ಹಾಕಿದ್ರೇ ಚೆನ್ನಾಗಿ ಆಗೋದು. ಮೆಂತ್ಯ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ, ಕಸೂರಿ ಮೆಥಿ ಹಾಕಿದ್ರೂ. ಅರಿಶಿನ ಪುಡಿನೂ ನಾವು ಯಾವಾಗಲೂ ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೊಂಡಿದ್ದೀನಿ ನಾನು, ಇಲ್ಲಿ ತೋರಿಸಿಲ್ಲ. ಗರಂ ಮಸಾಲೆನೂ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ ಹಾಕ್ಕೊಂಡ್ರೆ ಆವಾಗ ಎಲ್ಲ ಪರಿಮಳ ಚೆನ್ನಾಗಿ ಬರುತ್ತೆ, ಎಲ್ಲ ಮಸಾಲೆಗಳು ಇಷ್ಟ ಆಗುತ್ತೆ. ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಇದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಂಥ ವಸ್ತುಗಳೆಲ್ಲ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾನು ಎಲ್ಲ ಪರಾಟಗಳಿಗೂ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಮಾಡೋ ಬೇರೆ ಪರಾಟನ ನಾನು ತೋರಿಸಿದ್ದೀನಲ್ವ, ಅದರಲ್ಲೇನು ಇದೇ ಥರ ಇದೆ. ನೀವು ಇದೇ ಥರ ಎಲ್ಲ ವೆರೈಟಿ ಹಾಕ್ಕೊಳ್ಳಿ. ಇದನ್ನೇ ಈ ಥರ ಚಪಾತಿ ಹಿಟ್ಟಿನ ಥರ ಕಲಸಿಬಿಟ್ಟು ಒಂದು 1/4 ಗಂಟೆ ರೆಸ್ಟ್ಗೆ ಬಿಟ್ಬಿಡಿ. ಆಮೇಲೆ ಈ ಥರ ಕಲಸ್ಕೊಂಡು ಈಗ ಪರಾಟ ಮಾಡ್ಕೊಳ್ಳೋಣ ಅಷ್ಟೇ. ಈ ಥರ ಚಪಾತಿ ಮಣೇಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಫಸ್ಟಿಗೆ ಲಟ್ಟಿಸ್ಕೊಳ್ಳಿ. ಈ ಥರ ರೌಂಡ್ ಮಾಡಿಕೊಂಡು ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಲಟ್ಟಿಸ್ಕೊಳ್ಳಿ. ಇದೆಲ್ಲ ಉತ್ತರ ಭಾರತೀಯರ ಅಡುಗೆಗಳು, ಆದ್ದರಿಂದ ಗರಂ ಮಸಾಲೆ ಎಲ್ಲ ಅವರ ಅಡುಗೆಗಳಲ್ಲಿ ಸರ್ವೇಸಾಮಾನ್ಯ. ಆವಾಗ ಅವರ ಅಡುಗೆಗೆ ಅದು ಇದ್ರೇ ರುಚಿ ಆಗೋದು, ಇಲ್ಲಾಂದರೆ ಆಗಲ್ಲ. ಈಗ ನೋಡಿ, ಹೆಸರು ಕಾಳು ಅಂದರೆ ಅದು ಸ್ವಲ್ಪ ಅದಕ್ಕೊಂದು ಪರಿಮಳ ಇದೆ ನೋಡಿ, ಆ ಪರಿಮಳ ಎಲ್ರಿಗೂ ಇಷ್ಟ ಆಗಲ್ಲ.
ಅದಕ್ಕೆ ಗರಂ ಮಸಾಲೆ ಎಲ್ಲ ಹಾಕಿದರೆ ಈ ಥರ ಇದೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಎಣ್ಣೆ ಉಜ್ಕೊಳ್ಳಿ ಚೆನ್ನಾಗಿ, ಬೇಕಾದಂಗೆ ಒಂದು 2 ಚಮಚ ಅಡುಗೆ ಎಣ್ಣೆ. ಅದನ್ನು ಯಾವುದಾದ್ರೂ ಶೇಪಲ್ಲಿ ಮಡಿಸ್ಕೊಂಡು ಮಾಡ್ಬೋದು ನೀವು. ನಾನಿಲ್ಲಿ ಸ್ಕ್ವೇರಿಗೆ ಮಡಿಸಿದ್ದೀನಿ, ನೀವು ಬೇಕಾದ್ರೆ ಟ್ರಯಾಂಗಲ್ ಅಥವಾ ರೌಂಡ್ ಯಾವ ರೀತಿ ಆದರೂ, ಯಾವ ಶೇಪ್ಗಾದರೂ ಮತ್ತೆ ಮಡಿಸ್ಕೊಂಡು ಮತ್ತೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳಿ. ತುಂಬ ತೆಳ್ಳಗಾಗಬೇಕು ಅಂತಲ್ಲ, ಹಾಗಂತ ತುಂಬ ದಪ್ಪನೂ ಬೇಡ. ಈ ಥರ ಮಾಡಿಕೊಂಡು ಎರಡೂ ಕಡೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಯಾವ ಶೇಪ್ ಆದರೂ ಮಾಡ್ಕೋಬೋದು, ನಿಮಗೆ ಬೇಕಾದ ಶೇಪು. ರೌಂಡ್ ಆದರೂ ರೌಂಡು, ಟ್ರಯಾಂಗಲ್ ಅಂದರೆ ಟ್ರಯಾಂಗಲ್, ಯಾವ ಥರ ಬೇಕಾದರೂ ಮಡಿಸ್ಕೊಂಡು ನೀವು ಮಾಡ್ಕೋಬೋದು. ಹೆಚ್ಚು ಟೈಮ್ ಬೇಕಾಗಲ್ಲ ಇದಕ್ಕೆ ಮಾಡೋದಕ್ಕೆ. ಹಿಟ್ಟು ಕಲಸೋಷ್ಟೊತ್ತು ಅದು ರೆಸ್ಟ್ ತಗೊಳ್ಳೋಷ್ಟೊತ್ತು ಮಾತ್ರ. ಮತ್ತು ಹಿಂಗೆ ಮಾಡ್ತಾ ಮಾಡ್ತಾ ಮಾಡ್ಕೋಬೋದು. ಹೆಂಚು ಕಾಯಕ್ಕೆ ಇಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಯಕ್ಕೆ. ಈಗ ಅದನ್ನು ತಿರುವಿ ಹಾಕಿ, ಸ್ವಲ್ಪ ಆದಾಗಲೇ ತಿರುವಿ ಹಾಕಿಕೊಳ್ಳಿ. ಆಮೇಲೆ ಎಣ್ಣೆ ಹಾಕಿ, ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ. ಈಗ ಸ್ವಲ್ಪ ಆಗಿದೆ, ಈಗ ಎಣ್ಣೆ ಹಾಕಿ ಮತ್ತೆ ತಿರುವಿ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ಮತ್ತೆ ತಿರುವಿ ಹಾಕಿ, ಮತ್ತು ಈ ಕಡೆ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಮಾಡಬೇಡಿ, ಅದು ಸೀದು ಹೋಗುತ್ತೆ, ಆವಾಗ ಚೆನ್ನಾಗಿ ಆಗಲ್ಲ, ಕಹಿ ರುಚಿ ಬರುತ್ತೆ. ಈ ಥರ ಮಾಡಿಬಿಟ್ಟು ತಿರುವಿ ಹಾಕಿ. ತಿರುವಿ ಹಾಕಿ ಆದಮೇಲೆ ಎರಡು ಕಡೆ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ತಿರುವಿ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಮೊಸರು ಜೊತೆ, ಆಮೇಲೆ ಮೊಸರು ಬಜ್ಜಿ ಏನಾದರೂ ಇದ್ದರೆ ಅದರ ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಅಥವಾ ಚಟ್ನಿ ಅಂಥದ್ದಿದ್ರೂ ಆಗುತ್ತೆ. ಮೊಸರು ಜೊತೆ ಹೆಚ್ಚು ಇದು ಅಂತ ಲೆಕ್ಕ, ಚೆನ್ನಾಗಿರುತ್ತೆ. ಎರಡು ಕಡೆ ಎಲ್ಲೆಲ್ಲ ಬೆಂದಿಲ್ಲ ಅಲ್ಲೆಲ್ಲ ಇಟ್ಬಿಟ್ಟು, ಅಂದರೆ ಎಲ್ಲ ಸೈಡ್ ಬೇಯೋ ಥರ ಮಾಡ್ಕೊಳ್ಳಿ. ಮತ್ತು ಅಷ್ಟರಲ್ಲಿ ಇನ್ನೊಂದು ಲೆಟ್ಟಸಿ ಆಗಿರುತ್ತೆ, ಅದು ಬೇಯೋಷ್ಟು ಹೊತ್ತಲ್ಲಿ ಇನ್ನೊಂದು ಸರಿ ಬೇಯಿಸ್ಕೊಳ್ತೀವಿ. ತುಂಬ ರುಚಿಯಾದಂತಹ ತಿಂಡಿ. ಶುಗರ್ ಪೇಷಂಟ್ಗಳು ಆರಾಮವಾಗಿ ತಿನ್ಬೋದು ಇದನ್ನು, ಯಾಕೆಂದರೆ ಇದರಲ್ಲಿ ಯಾವುದು ಅವ್ರಿಗೆ ಆಗದಿರೋಂಥ ವಸ್ತುಗಳು ಇಲ್ಲ. ಮತ್ತು ಪ್ರೋಟೀನ್ ಎಲ್ರಿಗೂ ಒಳ್ಳೆಯದೇ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರೋಟೀನ್ ಬೇಕು ನಮಗೆ. ಅದರಿಂದ ಹೆಸರು ಕಾಳು, ಮೊಳಕೆ ಬರಿಸಿದ ಕಾಳು ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಆದ್ದರಿಂದ ಮನೆಯಲ್ಲಿ ಎಲ್ರಿಗೂ ವಾರಕ್ಕೊಂದು ಸರಿ ಆದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇದು. ಆ ರೀತಿಯಲ್ಲಿ ಪ್ರೋಟೀನ್ ಆದರೂ ಹೊಟ್ಟೆಗೆ ಹೋಗುತ್ತೆ ಅಂತ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಹೆಂಗೆ ಇಷ್ಟ ಆಯಿತಾ ನಿಮಗೆ ಇಲ್ವಾ ಅಂತ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.